SBOನಲ್ಲಿ ಸೆಕೆಂಡ್ ಟಾಸ್ಕ್ ಯಾವ ರೀತಿಯಲ್ಲಿ ಮಾಡೋದು ಅನ್ನುವಂಥದ್ದು ಕುರಿತು ಡೆಮೋ ವಿಡಿಯೋ. ಲಾಗಿನ್ ಮಾಡಿದ್ಮೇಲೆ ಈ ರೀತಿಯಲ್ಲಿ ಸ್ಟೆಪ್ಸ್ ತೋರಿಸುತ್ತೆ. ಸ್ವಲ್ಪ ಸ್ಟೆಪ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಇದರಲ್ಲಿ ಫಸ್ಟ್ ಸ್ಟೆಪ್ ಏನು ಅಂತ ಇವಾಗ ಹೇಳೋಣ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಓಪನ್ ಅಮೆಝಾನ್ ಅಫಿಷಿಯಲ್ ವೆಬ್ಸೈಟ್ ಆರ್ ಅಮೆಝಾನ್ ಆ್ಯಪ್. ಇಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಒಂದಿಲ್ಲ ಅಂದರೆ ಅಮೆಝಾನ್ ವೆಬ್ಸೈಟ್ ಓಪನ್ ಮಾಡಿ, ಅದಿಲ್ಲ ಅಂದರೆ ಅಮೆಝಾನ್ ಆ್ಯಪ್ ಓಪನ್ ಮಾಡಿ ಅಂತ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಓಕೆವಾ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸೆಲೆಕ್ಟ್ ಎನಿ ಒನ್ ಪ್ರಾಡಕ್ಟ್. ನಾವು ಫಸ್ಟ್ ಟಾಸ್ಕಲ್ಲಿ ಯಾವ ರೀತಿಯಲ್ಲಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ದೀವೋ ಅದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಅಂತ ಸೆಕೆಂಡ್ ಆಪ್ಷನಲ್ಲಿ ಹೇಳ್ತಾ ಇದೆ. ಸ್ಟೆಪ್ 3ನಲ್ಲಿ ಹೇಳ್ತಾ ಇರೋದು, ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ದ ಟಾಪ್ ಆಫ್ ದ ಪೇಜ್ ಎನ್ಶೂರಿಂಗ್ ದಟ್ ದ ಪ್ರಾಡಕ್ಟ್ ಟೈಟಲ್ ಆ್ಯಂಡ್ ಪ್ರಾಡಕ್ಟ್ ಇಮೇಜ್ ಆರ್ ವಿಸಿಬಲ್. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಾವು ಸೆಲೆಕ್ಟ್ ಮಾಡಿರೋ ಪ್ರಾಡಕ್ಟದು ಸ್ಕ್ರೀನ್ ಶಾಟ್ ತಗೋಬೇಕು ಅಂತ ಹೇಳ್ತಾ ಇದೆ. ಸ್ಕ್ರೀನ್ ಶಾಟ್ ತಗೊಳ್ಳುವಾಗ ನೋಡ್ಕೋಬೇಕಾಗಿರೋದು ಎರಡು ಮ್ಯಾಟರ್ಗಳಿದೆ. ಒಂದು, ಸ್ಕ್ರೀನ್ ಶಾಟ್ ತೆಗೆಯುವಾಗ ಫುಲ್ಲಾಗಿ ಕಾಣಿಸ್ಬೇಕು ಇಮೇಜ್. ಓಕೆ. ಇನ್ನೊಂದು, ಆ ಇಮೇಜದು ಟೈಟಲ್ ಏನಿದೆಯೋ ಅದು ಕರೆಕ್ಟಾಗಿ ಕಾಣುವ ಹಾಗೆ ಫೋಟೋ ತೆಗಿಬೇಕು ಅಂತ ಹೇಳಿದ್ದಾರೆ ಸ್ಟೆಪ್ 3ನಲ್ಲಿ. ಓಕೆ. ಇನ್ನು ಸ್ಟೆಪ್ 4ನಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಆಫ್ಟರ್ ಟೇಕಿಂಗ್ ಎ ಸ್ಕ್ರೀನ್ ಶಾಟ್ ಓಪನ್ ಯುವರ್ ಫೇಸ್ಬುಕ್ ಅಕೌಂಟ್ ಆ್ಯಂಡ್ ಕ್ರಿಯೇಟ್ ಎ ಪೋಸ್ಟ್ ಅಬೌಟ್ ದ ಸ್ಕ್ರೀನ್ ಶಾಟ್. ಮೇಕ್ ಶ್ಯೂರ್ ಟು ಅಪ್ಲೋಡ್ ದ ಸ್ಕ್ರೀನ್ ಶಾಟ್ ವಿತ್ ದ ಪೋಸ್ಟ್. ಓಕೆ. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಇಮೇಜ್ ಸ್ಕ್ರೀನ್ ಶಾಟ್ ತೆಗೆದಾದಮೇಲೆ ಫೇಸ್ಬುಕ್ಕಲ್ಲಿ ಈ ಒಂದು ಸ್ಕ್ರೀನ್ ಶಾಟನ್ನು ನಾವು ಅಪ್ಲೋಡ್ ಮಾಡಬೇಕು. ಓಕೆ. ಅಪ್ಲೋಡ್ ಮಾಡುವಾಗ ಅದರಲ್ಲಿ ನಮ್ಮ ಟೈಟಲ್ ಬರಿಬೇಕು. ಈ ಸ್ಕ್ರೀನ್ ಶಾಟಲ್ಲಿ ಏನು ಟೈಟಲ್ ಇದೆ ಆ ಟೈಟಲ್ ಬರಿಬೇಕು. ಜೊತೆಗೆ ಆ ಇಮೇಜಿಗೆ ಸಂಬಂಧಪಟ್ಟಾಗೆ ಒಂದು ಸೆಂಟೆನ್ಸ್ ಬರೆದ್ಬಿಟ್ಟು ಪೋಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದೆ. ಈ 4th ಸ್ಟೆಪ್ ನಾನು ಇನ್ನೊಂದು ಸಲ ಆಮೇಲೆ ಹೇಳ್ಕೊಡ್ತೀನಿ. ಇವಾಗ ಫಸ್ಟ್ ಈ 3 ಸ್ಟೆಪ್ಸ್ ಯಾವ ರೀತಿಯಲ್ಲಿ ಅಂತ ಡೆಮೋ ನೋಡೋಣ. 1 2 3 ಯಾವ ರೀತಿಯಲ್ಲಿ ಅಂತ ಡೆಮೋ ನೋಡೋಣ. ಸೊ ಇವಾಗ ನಾವು ಅಮೆಝಾನ್ ವೆಬ್ಸೈಟಿಗೆ ಹೋಗಬೇಕು. ಮಿನಿಮೈಸ್ ಮಾಡ್ತಾ ಇದ್ದೀನಿ. amazon.in ಅಂತ ಟೈಪ್ ಮಾಡಬೇಕು. ಅಲ್ಲೇ ಬಂದಿದೆ ಆಟೋಮೆಟಿಕ್ಕಾಗಿ. ಇಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋಣ. ಮೊಬೈಲೇ ತಗೋಬೇಕು ಅಂತ ಏನಿಲ್ಲ, ಯಾವುದು ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಕೆಳಗಡೆ ಸುಮಾರಷ್ಟು ಪ್ರಾಡಕ್ಟ್ಸ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಸೆಲೆಕ್ಟ್ ಮಾಡೋಣ. ಓಕೆ, ಇದೊಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಸ್ಕ್ರೀನ್ಶಾಟ್ ತೆಗಿಬೇಕು. ಸ್ಕ್ರೀನ್ಶಾಟ್ ತೆಗೆಯುವಾಗ ಇಂಪಾರ್ಟೆಂಟಾಗಿ ಹೇಳಿರೋದು, ಈ ಪ್ರಾಡಕ್ಟ್ ನೇಮ್ ಏನಿದೆಯೋ ಅದರ ಟೈಟಲ್ ಕಾಣಿಸ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಟೈಟಲ್ ಇಲ್ಲಿ ಕೊಟ್ಟಿದ್ದಾರೆ, IQ00Z9X5G ಅಂತ ಕೊಟ್ಟಿದ್ದಾರೆ. ಈ ಟೈಟಲ್ ಕರೆಕ್ಟಾಗಿ ಕಾಣಬೇಕು, ಪ್ಲಸ್ ಈ ಪ್ರಾಡಕ್ಟ್ ಕಾಣಿಸೋಂಗಿರಬೇಕು. ಇದೆರಡು ಕಾಣಿಸೋ ರೀತಿಯಲ್ಲಿ ಕರೆಕ್ಟಾಗಿ ನಾವು ಇಮೇಜ್ ಸ್ಕ್ರೀನ್ಶಾಟ್ ತೆಗಿಬೇಕು. ಓಕೆ, ನಾನು ಇವಾಗ ಇದರ ಒಂದು ಸ್ಕ್ರೀನ್ಶಾಟ್ ತಗೊಳ್ತಾ ಇದ್ದೀನಿ. ಓಕೆ, ತೆಗೆದಿಟ್ಟಿದ್ದಾಯಿತು. ಇವಾಗ ನೆಕ್ಸ್ಟು ಫೇಸ್ಬುಕ್ಕಿಗೆ ಬರಬೇಕು. ರೈಟ್ ಸಮಥಿಂಗ್ ಹಿಯರ್ ಅಂತ ಇದೆಯಲ್ವ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಹಿಂಗೆ ತೋರಿಸುತ್ತೆ. ಇದರಲ್ಲಿ ಇಲ್ಲಿ ವಾಟ್ಸ್ ಆನ್ ಯುವರ್ ಮೈಂಡ್ ಅಂತ ಇದೆಯಲ್ಲ, ಇಲ್ಲಿ ನಾವು ಬರಿಬೇಕು. ಬರಿಬೇಕಂದ್ರೆ ಫಸ್ಟ್ ಬರಿಬೇಕಾಗಿರೋದು ಟೈಟಲ್. ಓಕೆ, ಆ ಇಮೇಜದು ಟೈಟಲ್. ಆ ಇಮೇಜ್ ಟೈಟಲ್ ನೋಡಲಿಕ್ಕೆ ತಿರ್ಗಾ ಅಮೆಝಾನ್ ವೆಬ್ಸೈಟಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಕಾಪಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಟೈಟಲ್ ಇಲ್ಲಿವರೆಗೂ 5Gವರೆಗೂ ಮಾಡಿದ್ರೆ ಆಯಿತು. IQ00Z9X5G ಅದನ್ನು ಕಾಪಿ ಮಾಡ್ಕೊಂಡ್ರೆ ಆಯಿತು. ಕಾಪಿನ ಮಾಡ್ಕೋಬೋದು, ಟೈಪಿಂಗ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಮತ್ತು ಫೇಸ್ಬುಕ್ಕಿಗೆ ಬಂದು ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಆಮೇಲೆ ಪೇಸ್ಟ್ ಕೊಡಬೇಕು. ಓಕೆ, ಇಲ್ಲಾಂದರೆ ಟೈಪ್ ಮಾಡಿದ್ರೆ ಟೈಪ್ ಮಾಡಿ. ಆಮೇಲೆ ತಿರ್ಗಿ ಇದರ ಕೆಳಗಡೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಏನಾದರೂ ಒಂದು ಬರಿಬೇಕು. ಒಂದು ಸೆಂಟೆನ್ಸ್ ಸಾಕು. ಒಂದು 3-4 ವರ್ಡ್ಸ್ ಇರುವಂಥ ಒಂದು ಸೆಂಟೆನ್ಸ್ ಬರಿಬೇಕು ಈ ಪ್ರಾಡಕ್ಟ್ ಬಗ್ಗೆ. ನಿಮಗೇನು ಲೈಕ್ ಆಗುತ್ತೋ ಅದನ್ನು ಬರೀರಿ. ನಾನು ಹಿಂಗೆ ಬರ್ತಿದ್ದೀನಿ. ಇದನ್ನೇ ಕಾಪಿ ಮಾಡಿ ಬರೆಯೋಕ್ಕೆ ಹೋಗಬೇಡಿ. ನೀವು ನಿಮ್ಮದೇ ವರ್ಡಲ್ಲಿ ಬರೀರಿ, ಸ್ವಂತ ವರ್ಡ್ ಏನಿದೆ ಒಂದು ಬರೀರಿ. ನಾನು ಈ ರೀತಿಯಲ್ಲಿ ಇಟ್ ವಾಸ್ ಅಮೇಝಿಂಗ್ ಪ್ರಾಡಕ್ಟ್ ಅಂತ ಬರ್ತಿದ್ದೀನಿ. ಓಕೆ, ಇವಾಗ ಇದೆರಡು ಬರೆದಾದ್ಮೇಲೆ ನೆಕ್ಸ್ಟ್ ಆ ಪ್ರಾಡಕ್ಟ್ನ ಇಲ್ಲಿ ಪೋಸ್ಟ್ ಮಾಡಬೇಕು. ಪೋಸ್ಟ್ ಮಾಡಲಿಕ್ಕೆ ಇಲ್ಲೊಂದು ಇಮೇಜ್ ತೋರಿಸ್ತಾ ಇದೆಯಾ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಮ್ಮದು ಗ್ಯಾಲರಿಗೆ ಹೋಗುತ್ತೆ. ಗ್ಯಾಲರಿಗೆ ಬಂದಿದೆ. ಇವಾಗ ಗ್ಯಾಲರಿನಲ್ಲಿ ಇಲ್ಲಿದೆ, ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇವಾಗ ನೆಕ್ಸ್ಟ್ ಬಂದು ಇಲ್ಲಿ ಪೋಸ್ಟ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಪೋಸ್ಟ್ ಹಾಕ್ಕೊಳ್ಳುತ್ತೆ. ಪೋಸ್ಟ್ ಮಾಡಿದ್ದಾಯಿತು. ಇವಾಗ ಇಲ್ಲಿ ತೋರಿಸ್ತಾ ಇದೆ, ಪೋಸ್ಟಿಂಗ್ ಅಂತ ತೋರಿಸ್ತಾ ಇದೆ. ಇದು ಕ್ಲೋಸ್ ಮಾಡಬಾರ್ದು, ಸ್ಕ್ರೀನ್ ಕ್ಲೋಸ್ ಮಾಡಬೇಡಿ, ಹಿಂಗೆ ಇಟ್ಕೋಬೇಕು. ಯಾಕೆಂದರೆ ಲಿಂಕ್ ಕಾಪಿ ಮಾಡ್ಕೋಬೇಕು ಅಲ್ವಾ.
ಓಕೆ, ಇಲ್ಲಿದೆ ಲಿಂಕ್. ಇವಾಗ ಕ್ಲಿಕ್ ಮಾಡ್ಕೋಬೇಕು. ಇವಾಗ ಲಿಂಕ್ ಯಾವ ರೀತಿಯಲ್ಲಿ ತೆಗೆಯೋದು ಅಂದರೆ, ಒಂದು ಸ್ವಲ್ಪ ಮೇಲಕ್ಕೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಇಲ್ಲಿ ನೋಡಿ ಕಾಪಿ ಲಿಂಕ್ ಅಂತ ತೋರಿಸ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಕಾಪಿ ಆಗಿಕೊಳ್ಳುತ್ತೆ. ಲಿಂಕ್ ಕಾಪಿ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಓಕೆ, ಇವಾಗ ಮಿನಿಮೈಸ್ ಮಾಡಿ SBOಗೆ ಬರಬೇಕು. ಇಲ್ಲಿಗೆ ಏನಾಯಿತು, 4 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. 4th ಸ್ಟೆಪ್ ಇವಾಗ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದೆ, ಅದು ತಿರ್ಗಾ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಏನು ಹೇಳ್ತಾ ಇದೆ, ಆಫ್ಟರ್ ಟೇಕಿಂಗ್ ಎ ಸ್ಕ್ರೀನ್ಶಾಟ್ ಓಪನ್ ಯುವರ್ ಫೇಸ್ಬುಕ್ ಅಕೌಂಟ್ ಆ್ಯಂಡ್ ಕ್ರಿಯೇಟ್ ಎ ಪೋಸ್ಟ್ ಅಬೌಟ್ ದ ಸ್ಕ್ರೀನ್ಶಾಟ್. ಓಕೆ, ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಅಲ್ಲೊಂದು ಪೋಸ್ಟ್ ಕ್ರಿಯೇಟ್ ಮಾಡಿ, ಅಂದರೆ ಈ ಪ್ರಾಡಕ್ಟ್ ಬಗ್ಗೆ ಏನಾದರೂ ಒಂದು ಬರೀರಿ ಅಂತ ಹೇಳಿದ್ದಾರೆ. ಜೊತೆಗೆ ಆ ಪೋಸ್ಟನ್ನು ಇಲ್ಲಿ ಶೇರ್ ಮಾಡಬೇಕು ಫೇಸ್ಬುಕ್ಕಲ್ಲಿ. ಓಕೆ, ಅದು ಹೇಳಿರೋದು. ಅದು ಇವಾಗ ಆಲ್ರೆಡಿ ಅಲ್ಲಿ ಮಾಡಿದ್ದಾಯಿತು, ಫೇಸ್ಬುಕ್ನಲ್ಲಿ ಮಾಡಿಬಿಟ್ಟು ಇಲ್ಲಿ ಓಪನ್ ಆಗಿರೋದು. ನೆಕ್ಸ್ಟ್ ಸ್ಟೆಪ್ 5 ಏನು ಹೇಳ್ತಾ ಇದೆ, ಆಫ್ಟರ್ ಪಬ್ಲಿಷ್ ಎ ಪೋಸ್ಟ್ ಕಾಪಿ ಯುವರ್ ಪೋಸ್ಟ್ ಶೇರೇಬಲ್ ಲಿಂಕ್. ಅಂದರೆ ಒಂದು ಸಲ ನಾವು ಪೋಸ್ಟನ್ನು ಫೇಸ್ಬುಕ್ಕಲ್ಲಿ ಪಬ್ಲಿಷ್ ಮಾಡಿದ್ಮೇಲೆ ಅಲ್ಲಿ ಕೊಟ್ಟಿರುವ ಲಿಂಕ್ ಕಾಪಿ ಮಾಡಿ ಅಂತ ಹೇಳ್ತಾ ಇದೆ. ನಾವು ಅದು ಕಾಪಿ ಮಾಡಿದ್ದಾಯಿತು ಫೇಸ್ಬುಕ್ಕಿಂದ. ನೆಕ್ಸ್ಟ್ 6th ಸ್ಟೆಪ್ಪಲ್ಲಿ ಏನು ಹೇಳ್ತಾ ಇದೆ, ದೆನ್ ಸಬ್ಮಿಟ್ ಬಿಲೋ ಟಾಸ್ಕ್ ಫಾರ್ಮ್ ವಿತ್ ಯುವರ್ ಕಾಪಿಡ್ ಲಿಂಕ್. ಓಕೆ, ಈ ಫಾರ್ಮಲ್ಲಿ ನಾವು ಫಿಲ್ ಮಾಡಬೇಕಾಗಿರೋದು, ಅಲ್ಲಿಂದ ಏನು ಕಾಪಿ ಮಾಡಿದ್ದೀವೋ, ಲಿಂಕ್ ಕಾಪಿ ಮಾಡಿದ್ದೀವಲ್ಲ, ಅದನ್ನು ತಗೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಅದನ್ನು ಇವಾಗ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡೋಕ್ಕಿಂತ ಮುಂಚೆ 2 ಕೆಲಸಗಳು ಬಾಕಿ ಇದೆ, ಮರಿಬಾರ್ದು. ಇಲ್ಲಿ ಟೈಟಲ್ ಕೊಟ್ಟಿದ್ದಾರೆ. ಟೈಟಲಲ್ಲಿ ಈ ಸಲ ಈ ಟಾಸ್ಕಲ್ಲಿ ಮಾಡಬೇಕಾಗಿರೋದು ಫೇಸ್ಬುಕ್ ಅಂತ ಬರೀಬೇಕು. ಕಳೆದ ಸಲ ನಾವೇನು ಬರೆದೆವು, ಇಲ್ಲಿ ಅಮೆಝಾನ್ ಅಂತ ಬರೆದಿದ್ದೆವು ಅಲ್ವಾ. ಇವಾಗ ಹಂಗಲ್ಲ, ಇವಾಗ ಟೈಟಲಲ್ಲಿ ಫೇಸ್ಬುಕ್ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಚೂಸ್ ಟೈಪ್ನಲ್ಲಿ ಫೇಸ್ಬುಕ್ ಸೆಲೆಕ್ಟ್ ಮಾಡ್ಕೋಬೇಕು. ಫೇಸ್ಬುಕ್ ಇದು ಸೆಲೆಕ್ಟ್ ಮಾಡ್ಕೋಬೇಕು. ಕಳೆದ ಸಲ ನಾವು ವೆಬ್ಸೈಟ್ ಸೆಲೆಕ್ಟ್ ಮಾಡಿದ್ದೆವು, ಇವಾಗ ಅದು ಅಲ್ಲ, ಇವಾಗ ಫೇಸ್ಬುಕ್ ಸೆಲೆಕ್ಟ್ ಮಾಡ್ಕೋಬೇಕು. ಫೇಸ್ಬುಕ್ ಸೆಲೆಕ್ಟ್ ಆಯಿತು ಅಲ್ವಾ. ನೆಕ್ಸ್ಟ್ ಇವಾಗ ಮಾಡಬೇಕಾಗಿರೋದು URL. ನಾವು ಅಲ್ಲಿಂದ ಫೇಸ್ಬುಕ್ಕಿಂದ ಒಂದು ಲಿಂಕ್ ಕಾಪಿ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಅದರ ನಂತರ ಪೇಸ್ಟ್ ಅಂತ ಕೊಡಿ, ಪೇಸ್ಟ್ ಹಾಕ್ಕೊಳ್ಳುತ್ತೆ. ಓಕೆ, ಇದಾದಮೇಲೆ ನೆಕ್ಸ್ಟ್ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು. ಗ್ರೀನ್ ಕಲರ್ಲಿ ಈ ರೀತಿಯಲ್ಲಿ ತೋರಿಸುತ್ತೆ, ಯುವರ್ ಟಾಸ್ಕ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಆ್ಯಂಡ್ ಪೇಮೆಂಟ್ ₹5 ಆಲ್ಸೋ ಆ್ಯಡೆಡ್ ಟು ಯುವರ್ ವರ್ಕಿಂಗ್ ವ್ಯಾಲೆಟ್. ಈ ರೀತಿಯಲ್ಲಿ ಗ್ರೀನ್ ಕಲರ್ಲಿ ತೋರಿಸ್ಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನೀವು SBO ಪೋರ್ಟಲ್ ತುಂಬ ಹೊತ್ತು ಆನ್ ಮಾಡಿ ಇಟ್ಟರೆ ಇಲ್ಲಿ ಎರರ್ ಮೆಸೇಜ್ ತೋರಿಸಲಿಕ್ಕೆ ಚಾನ್ಸಸ್ ಇದೆ. ಓಕೆ, CSRF ಟೋಕನ್ ಮಿಸ್ ಮ್ಯಾಚ್ ಅಂತ ತೋರಿಸಲಿಕ್ಕೆ ಚಾನ್ಸಸ್ ಇದೆ. ಆ ರೀತಿಯಲ್ಲಿ ಏನಾದರೂ ಬಂದರೆ ವೆಬ್ಸೈಟಿಂದ ಒಂದು ಸಲ ಲಾಗೌಟ್ ಮಾಡಿ ತಿರ್ಗಾ ಲಾಗಿನ್ ಮಾಡಿ, ಆಮೇಲೆ ಎಲ್ಲ ಫಿಲ್ಅಪ್ ಮಾಡಿಬಿಟ್ಟು ತಿರ್ಗಾ ಸಬ್ಮಿಟ್ ಕೊಡಿ, ಆವಾಗ ತಗೊಳ್ಳುತ್ತೆ. ಓಕೆ, ಇಷ್ಟು ವರ್ಕ್ ಮಾಡಬೇಕಾಗಿತ್ತು. ಥ್ಯಾಂಕ್ ಯು.